ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇದೇ ಜುಲೈ 17ನೇ ತಾರೀಕು ಬಿಡುಗಡೆಗೆ ಸಿದ್ಧವಾಗಿರುವ ಸರ್ವಾಂತರ್ಯಾಮಿ ಚಿತ್ರದ ಒಬ್ಬರು ನಾಯಕ ನಟರಾಗಿರ್ತಕ್ಕಂಥ ಆಟೋ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೋಗೋಣ. ಟೀಸರ್ ನೋಡಿದ್ವಿ, ಅದ್ಭುತವಾಗಿತ್ತು. ಅಂದರೆ ಈಗಿನ ಯುವ ಪೀಳಿಗೆ, ಅದರಲ್ಲೂ ಯುವತಿಯರು ಯಾವ ಥರ ದಾರಿ ತಪ್ತಾರೆ, ಎಲ್ಲಿ ಸಮಸ್ಯೆ ಆಗುತ್ತೆ, ಎಲ್ಲಿ ನಾವು ತಿದ್ದಿ ಅದ್ಭುತವಾದಂಥ ಜೀವನ ಕಟ್ಕೋಬೋದು ಅನ್ನೋದನ್ನು ಈ ಒಂದು ಚಿತ್ರದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ. ಸೊ ಅವ್ರನ್ನೇ ಮಾತಾಡಿಸ್ತೋಗೋಣ. ಮೊದಲನೇದಾಗಿ ಸರ್ ನಮಸ್ತೆ. ಟೀಸರ್ ನೋಡಿದ್ವಿ ಸರ್, ಅದರಲ್ಲಿ ಯಾವುದೇ ಮಾತಿಲ್ಲ, ಅದ್ಭುತವಾಗಿತ್ತು. ಸೊ ನಿಮ್ಮ ನಟನೆ ಕೂಡ ಚೆನ್ನಾಗಿತ್ತು. ಸೊ ಇವಾಗ ಬಿಡುಗಡೆಗೆ ಸಿದ್ಧವಾಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಸರ್, ನಮ್ಮ ಸಿನಿಮಾ ಸರ್ವಾಂತರ್ಯಾಮಿ ಚಿತ್ರದ ನಾಯಕ ಬಂದು ಸರ್ವಾಂತರ್ಯಾಮಿ ಮೊಬೈಲೇ. ನಂದು ಒಂದು ಪಾತ್ರ ಅಷ್ಟೇ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಮಧ್ಯಮ ವರ್ಗದಲ್ಲಿ ಒಂದು ಸಣ್ಣ ಫ್ಯಾಮಿಲಿಗೆ ಏನಾದರೂ ತೊಂದರೆ ಆದರೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದು ಒಂದು ಮಧ್ಯಮ ವರ್ಗ ನೋಡುವಂಥ ಒಂದು ಒಳ್ಳೆಯ ಸಿನಿಮಾ. ಮಧ್ಯಮ ವರ್ಗದವರೇ ಅಂತಲ್ಲ, ಎಲ್ಲರೂ ನೋಡುವಂಥ ಸಿನಿಮಾ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. 4 ಸಾಂಗು ಸೂಪರ್ ಹಿಟ್ ಆಗಿದೆ. ರಂಗಸ್ವಾಮಿ ಕಪಿನಿಪಾಳ್ಯ ಅಂತ ಪ್ರಥಮವಾಗಿ ನಿರ್ದೇಶನ ಮತ್ತು ನಿರ್ಮಾಣ ಅವರೇ ಮಾಡಿದ್ದಾರೆ, ಅವ್ರ ಮಗಳು. ಇದೇ 17ನೇ ತಾರೀಕು ರಿಲೀಸ್ ಆಗ್ತಿದೆ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಇಂಟ್ರಲ್ಲಿ ಕೂತ್ಕೊಂಡಾಗ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದು ಸಹಜ. ಅದು ಬಟ್ ಸಿನಿಮಾ ನೋಡಿದವ್ರಿಗೆ ಚೆನ್ನಾಗಿಲ್ಲ ಅನ್ನೋ ಪದನೇ ಬರಲ್ಲ. ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಇಡೀ ತಂಡ ಮಾಡಿದ್ದೀವಿ. ಮುಂದಕ್ಕೆ ಜನ ಯಾವ ಥರ ತಗೊಂತಾರೆ ಗೊತ್ತಿಲ್ಲ. ಇತ್ತೀಚೆಗೆ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ, ಒಳ್ಳೆ ಕಂಟೆಂಟ್ ಬರ್ತಾಯಿಲ್ಲ. ಒಳ್ಳೆ ಕಂಟೆಂಟು ಮಲಯಾಳಮಲ್ಲಿ ಮಾಡ್ತಾರೆ ಅಂತಾರೆ. ನಾವು ಕೂಡ ಮಲಯಾಳಂ ಸ್ಟೈಲಲ್ಲೇ ಸಿನಿಮಾ ಮಾಡಿದ್ದೀವಿ. ನಮ್ಮ ಸಿನಿಮಾನ ಮಲಯಾಳಂ ರೈಟ್ಸ್ ಹೋಗಿದೆ ಪ್ರಥಮವಾಗಿ. ತುಂಬ ಚೆನ್ನಾಗಿ ಬಂದಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಇದ್ರ ಮುಖಾಂತರ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅನ್ನೋದು ನನ್ನ ಒಂದು ಕೋರಿಕೆ. ಸರ್, ಇದ್ರ ನಡುವೆ ಇನ್ನೊಂದು ವಿಚಾರ ಏನಂತಂದರೆ, ಇವಾಗ ನೀವು ಹೇಳಿದ್ರಿ, ಉದಾಹರಣೆ ಕೊಟ್ಟರೆ ಮಲಯಾಳಂ ಸಿನಿಮಾ ಈ ಥರ ಬರಬೇಕು ಅಂತ ಕನ್ನಡದಲ್ಲಿ ಬರ್ತಾ ಇದೆ. ಅದರಲ್ಲೂ ಕೂಡ ರೈಟಿಂಗ್ಸ್ ಇವಾಗ ಮಲಯಾಳಂ ರೈಟ್ ಕೂಡ ಹೋಗಿದೆ ಅಂತ ಹೇಳಿದ್ರಿ. ಸೊ ಬಟ್ ಆದರೆ ಕನ್ನಡದಲ್ಲಿ ಥಿಯೇಟ್ರ್ ಸಮಸ್ಯೆ ಇರುತ್ತೆ. ಹೊಸಬ್ರು ಸಿನಿಮಾಗಳಂದರೆ ಸ್ವಲ್ಪ ಥಿಯೇಟ್ರ್ ಸಮಸ್ಯೆ, ಯಾರು ಕೂಡ ಥಿಯೇಟ್ರ್ ಕೂಡ ಕೊಟ್ಟರು ಒಂದಿನ 2 ದಿನ ಇರುತ್ತೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಪ್ಲ್ಯಾನ್ ಯಾವ ಥರ ಇದೆ ಸರ್ವಾಂತರ್ಯಾಮಿಗೆ? ಸರ್, ನಾನು ಬೇಸಿಕಲಿ ಸಿನಿಮಾ ಪ್ರಮೋಟರ್ಸ್, ಆಟೋ ಪ್ರಮೋಷನ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಸುಮಾರು ಒಂದು 25 ವರ್ಷದಿಂದ ಒಂದು 600 ಸಿನಿಮಾಗಳಿಗೆ ಪ್ರಮೋಷನ್ ಮಾಡ್ಕೊಂಬಂದಿದ್ದೀನಿ. ನಾನೇ ಸ್ವತಃ ಎಲ್ಲ ಮಲ್ಟಿಪ್ಲೆಕ್ಸ್ಗಳಿಗೆ ಒಂದಷ್ಟು ಸ್ಟ್ಯಾಂಡೀಸ್ನ ಇಡಕ್ಕೆ ಹೋದೆ. ಅಲ್ಲಿ ನೋಡಿದ್ರೆ ಬರೀ ಇಂಗ್ಲೀಷು, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಇಂಥ ಸಿನಿಮಾಗಳೇ ಇದೆ ಹೊರತು ಕನ್ನಡದು ಒಂದು ಬೋಲ್ಡ್ ಇಲ್ಲ. ಇಟ್ಟು ಬಂದು ಮತ್ತೆ ಮಾರ್ನೆಗೆ ಹೋಗ್ತೀನಿ, ನಮ್ಮ ಬೋಲ್ಡೇ ಇರಲ್ಲ. ಇಲ್ಲಿ ಮಲ್ಟಿಪ್ಲೆಕ್ಸು ಏನು ಮಾಡ್ತಿದೆ ಅಂತಂದರೆ ಕನ್ನಡ ಸಿನಿಮಾಗಳಿಗೆ ಮಾನ್ಯತೆ ಕೊಡ್ತಾ ಇಲ್ಲ. ಬೇರೆ ಸಿನಿಮಾ ಬಿಸ್ನೆಸ್ ವೈಸ್ ಹೋಗಿ ನಮ್ಮ ಸಿನಿಮಾಗಳು ಕನ್ನಡ ಸಿನಿಮಾ ಫಸ್ಟ್ ವೀಕ್ ಓಡಲ್ಲ, ಸೆಕೆಂಡ್ ವೀಕ್ ಹೋಗುತ್ತೆ, ಅಷ್ಟೊಳಗೆ ಎತ್ತಾಕ್ಬಿಟ್ಟಿರ್ತಾರೆ. ಆಮೇಲೆ ಸಿನಿಮಾ ನೋಡುವಂಥ ಆಡಿಯನ್ಸ್ ಯಾರು ಅಂತಂದರೆ ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಬಂದು ನೋಡ್ಬಿಡಲ್ಲ, ದೊಡ್ಡ ವ್ಯಕ್ತಿಗಳು ದೊಡ್ಡ ಮನೆ ತಂದು ನೋಡಲ್ಲ. ಯಾಕೆ ಹೋಮ್ ಥಿಯೇಟ್ರ್ ಮನೇಲೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ನೆಟ್ಫ್ಲಿಕ್ಸು ಅದು ಇದು ಅಂತ ನೋಡ್ತಿರ್ತಾರೆ. ಸಾಮಾನ್ಯ ಜನ ಅಂದರೆ ಆಟೋ ಡ್ರೈವರ್ಸು, ಗಾರೆ ಕೆಲಸ ಮಾಡೋರು, ಹೋಟ್ಲಲ್ಲಿ ಕೆಲಸ ಮಾಡೋರು, ಇಂಥವರು ಸಿನಿಮಾಗೆ ಬಂದು ನೋಡುವಂಥದ್ದು. ಇವರೆಲ್ಲ ರಜಾ ಸಿಗೋದು ಶನಿವಾರ ಭಾನುವಾರ ಅನ್ಕೋತೀನಿ. ಶುಕ್ರವಾರ ರಿಲೀಸ್ ಆದರೆ ಶನಿವಾರ ಭಾನುವಾರ ಮೂರು ದಿನ ಇರುತ್ತೆ. ಆ 3 ದಿನದಲ್ಲಿ ಮಲ್ಟಿಪ್ಲೆಕ್ಸಲ್ಲಿ ಒಂದು ಟಿಕೆಟ್ಗೆ 250, 300, 400 ಮಾಡಿರ್ತಾರೆ. ಫ್ಯಾಮಿಲಿ ಎಲ್ಲ ಹೋಗಬೇಕು ಅಂದರೆ 2,000, 3,000 ಬೇಕಾಗುತ್ತೆ. ಸಾಮಾನ್ಯ ಜನ ಸಿನಿಮಾ ನೋಡೋದು ಬಿಟ್ಬಿಟ್ಟಿದ್ದಾರೆ. ಪರ್ಟಿಕಲಿ ಆಟೋ ಡ್ರೈವರು ಒಂದು ಥಿಯೇಟ್ರ್ ಹತ್ರ ಒಂದಷ್ಟು ಆಟೋಗಳು ನಿಂತಿದೆ ಅಂದರೆ ಸಿನಿಮಾ ಸೂಪರ್ ಹಿಟ್ ಅಂತಿದ್ವಿ. ಈಗ ಥಿಯೇಟ್ರುಗಳ ಹತ್ರ ಆಟೋಗಳು ಪಾರ್ಕಿಂಗ್ ಕೊಡಲ್ಲ. ಸಿನಿಮಾ ಆಟೋ ಡ್ರೈವರ್ಸು ನೋಡಬೇಕು ಅನ್ನೋದಿಲ್ಲ. ಯಾಕೆಂದರೆ ಇವತ್ತು ಹೆಚ್ಚು ಮೊಬೈಲಲ್ಲಿ ಆಟೋ ಡ್ರೈವರ್ಸು ಎಲ್ಲನೂ ಬರ್ತಾ ಇರುತ್ತೆ. ಸಿನಿಮಾಗಳು OTT ಮಾಡ್ಕೊಂಡಿರ್ತಾರೆ, ರೀಲ್ಸ್ ಮಾಡಿರ್ತಾರೆ. ಇವೆಲ್ಲ ಮೊಬೈಲಿಂದ ಒಂದಷ್ಟು ಸಿನಿಮಾಗೆ ತುಂಬ ಹೊಡ್ತಾ ಆಗಿದೆ. ಹಾಗಾಗಿ ಥಿಯೇಟ್ರಿಗೆ ಜನ ಬರಬೇಕು. ಕನ್ನಡ ಸಿನಿಮಾ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ, ಕನ್ನಡದಲ್ಲೂ ಒಳ್ಳೊಳ್ಳೆ ಕಂಟೆಂಟ್ ಬರ್ತಿದೆ, ತುಂಬ ಒಳ್ಳೊಳ್ಳೆ ಸಿನಿಮಾ ಬರ್ತಿದೆ. ಬಟ್ ಆ ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾಗೋಕ್ಕೂ ಮುಂಚೆ ಥಿಯೇಟ್ರಲ್ಲಿ ಎತ್ತಾಕ್ಬಿಟ್ಟಿರ್ತಾರೆ. ಅದು ಸಮಸ್ಯೆ ಆಗಿದೆ. ಇನ್ನು ಈ ಒಂದು ಸಿನಿಮಾದಲ್ಲಿ ಏನಂತಂದರೆ ಮುಖ್ಯವಾಗಿ ಒಂದು ಮೊಬೈಲು ಯಾವ ಥರ ಹಾಳು ಮಾಡುತ್ತೆ ಟೀನೇಜ್ ಯುವತಿಯರನ್ನ ಅನ್ನೋದನ್ನ ತೋರಿಸಿದ್ದೀರ. ಸೊ ಈ ಥರ ಒಂದು ಯುವ ಪೀಳಿಗೆಗೆ ಸಿನಿಮಾದ ಮೂಲಕ ಒಂದು ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದೀರ. ಅದ್ರ ಜೊತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇತ್ತೀಚೆಗೆ ನೋಡ್ತಾ ಇರ್ತೀರ ಒಳ್ಳೆ ಸಿನಿಮಾಗಳಿಗೆ, ಒಳ್ಳೆ ಕಂಟೆಂಟ್ಗಳಿಗೆ. ಈ ಸೋಷಿಯಲ್ ಮೀಡಿಯಲ್ಲೂ ಕೂಡ ಯಾರು ನೀತಿ ಹೇಳಕ್ಕೆ ಬಂದರೆ ಯಾರೂ ನೋಡಲ್ಲ. ಬೇರೆ ಥರ ಕಂಟೆಂಟ್ ಮಾಡಿದ್ರೆ ಬೇಗ ನೋಡ್ತಾರೆ. ಒಳ್ಳೇದಕ್ಕೆ ಕಾಲ ಇಲ್ಲ ಅಂತಾರೆ. ಅದಕ್ಕೆ ಈಗ ಒಳ್ಳೆತನಕ್ಕೆ ಬೆಲೆ ಇಲ್ಲ, ಒಳ್ಳೆ ಕಂಟೆಂಟ್ಗಳಿಗೆ ಬೆಲೆ ಇಲ್ಲ. ಇವತ್ತು ಸಮಾಜ ಹೆಂಗಾಗಿದೆ ಅಂತಂದರೆ ಎಲ್ಲ ಸೋಷಿಯಲ್ ಮೀಡಿಯಾ ಜೊತೆಗೆ LED ಈ ಥರ ಸಂಸ್ಕೃತಿಗೆ ಹೋಗ್ಬಿಟ್ಟಿದೆ. ನಾವು ಹಳೆ ಕಾಲದಲ್ಲೆಲ್ಲ TV ಡೂಮಲ್ಲಿ ನೋಡ್ತಿದ್ವಿ. ಅವತ್ತು TV ನೋಡಿದವ್ರು ಕೂಡ ಇವತ್ತು ವಯಸ್ಸಾಗಿರೋರು 90-95 ವರ್ಷ ಹೋಗೋರು ಇವತ್ತು ಕಣ್ಣು ಚೆನ್ನಾಗಿ ಕಾಣುತ್ತೆ.
ಇವತ್ತು LED ಸಂಸ್ಕೃತಿ ಬಂದ್ಬಿಟ್ಟಿದೆ. ಮೊಬೈಲ್ ನೋಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತೀವಿ ದೇವ್ರ ಮುಖ ನೋಡೋಕ್ಕೂ ಮುಂಚೆ. ಸೊ ಈ LED, TV, ಸೋಷಿಯಲ್ ಮೀಡಿಯಾ ಇವೆಲ್ಲ ಇದರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀಳ್ತಾ ಇದೆ. ಸೊ ನಮ್ಮ ಸಿನಿಮಾದ ಮುಖಾಂತರ ಬೇಸಿಕಲಿ ನಮ್ಮ ಮಕ್ಕಳಿಗೆ, ದಯವಿಟ್ಟು ಮಕ್ಕಳಿಗೆ ನೀವು ಮೊಬೈಲ್ಗಳನ್ನ ಕೊಡಬೇಡಿ. ಕೊಡಿ, ಅವಶ್ಯಕತೆ ಎಷ್ಟಿದೆ ಅಷ್ಟೇ ಕೊಡಬೇಡಿ. ಹಿಂದೆ ಎಲ್ಲ ಸಂಸ್ಕೃತಿ ಎಲ್ಲ ಊಟ ಮಾಡಬೇಕಂದ್ರೆ ಚಂದ್ರನ ತೋರಿಸ್ತಾಯಿದ್ರು, ಗೊಗಾಯ ಬರ್ತಿದ್ರು ಅಂತಿದ್ರು. ಆವಾಗೆಲ್ಲ ಇವು ಮೊಬೈಲು ಇರಲಿಲ್ಲ. ಅಂಥ ಮಕ್ಕಳೆಲ್ಲ ಇವಾಗ ನಾವಾಗಿದ್ದೀವಿ. ಈಗ ನಾವು ಚೆನ್ನಾಗೇ ಇದ್ದೀವಿ. ಈಗ ಮಕ್ಕಳು ಇವಾಗ ಮೊಬೈಲ್ ಸಿಗುತ್ತೆ, ಮೊಬೈಲಿಂದ ಅಕೌಂಟಲ್ಲಿ ದುಡ್ಡು ಇರ್ತದೆ, ಯಾವುದೋ ಬುಕ್ ಮಾಡ್ತಾರೆ, ಪಿಜ್ಜಾ ಬರ್ಗರು ಅದು ಇದು ಚೀಸ್ ಅಂತ ಬುಕ್ ಮಾಡ್ತಾರೆ. ಇದರಿಂದ ಆರೋಗ್ಯದ ಮೇಲೂ ತುಂಬ ಸಮಸ್ಯೆ ಇದೆ. ನೀವು ನೋಡ್ತಾ ಇರ್ತೀರ, ಸಣ್ಣ ಮಕ್ಳಿಗೂ ಕನ್ನಡಕ ಹಾಕಿರ್ತಾರೆ. 15 ವರ್ಷದ ಹಿಂದೆ ಬಿಟ್ಟು ನೋಡಿ, ಮಕ್ಳಿಗೆ ಕನ್ನಡಕ ಇರ್ತಿರ್ಲಿಲ್ಲ, ಯಾರಿಗೂ ಶುಗರ್ ಇಲ್ಲ. ಶುಗರೆಲ್ಲ ಸಂಸ್ಕೃತಿ ಈಗ 20 ವರ್ಷದಿಂದ ಶುಗರ್ ಬಂದಿರೋದು. ಯಾಕೆಂದರೆ ಇವತ್ತಿನ ಫುಡ್ಡು ಆ ಥರ ಇದೆ. ಮೊಬೈಲು ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅನಾನುಕೂಲ ಇದೆ. ದಯವಿಟ್ಟು ನಮ್ಮ ಚಿತ್ರದ ಮುಖಾಂತರ ಆದಷ್ಟು ಮಕ್ಕಳಿಗೆ ಮೊಬೈಲನ್ನು ಕೊಡೋದು ಕಮ್ಮಿ ಮಾಡಿ, ಆರೋಗ್ಯದ ದೃಷ್ಟಿಲಿ. ಇದರಿಂದ ಇದು ನಮ್ಮ ಸಿನಿಮಾದ ಮುಖಾಂತರ ಒಂದು ಒಳ್ಳೆ ಸಮಾಜಕ್ಕೊಂದು ಮೆಸೇಜ್ ಹೇಳುವಂಥದ್ದು ಸಬ್ಜೆಕ್ಟ್ ಮಾಡಿದ್ದೀವಿ. ತಂಡ ತುಂಬ ಒಳ್ಳೆ ಕತೆ ಮಾಡಿದ್ದೀವಿ, ಚೆನ್ನಾಗಿ ಸಬ್ಜೆಕ್ಟ್ ಮಾಡಿದ್ವಿ. ಎಲ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ. ಮಧ್ಯಮ ವರ್ಗದವ್ರಿಗೆ 100% ಇಷ್ಟ ಆಗುತ್ತೆ ಸಿನಿಮಾ. ಇದ್ರ ನಡುವೆ ಇನ್ನೊಂದು ಏನಂತಂದರೆ ಸೇಮ್ ಇದೇ ಒಂದು ತಂದೆ ತಾಯಿ ಇಬ್ಬರು ಹೆಣ್ಮಕ್ಳು ಇರ್ತಕ್ಕಂಥ ಒಂದು ಅದೇ ಕಥಾ ಹಂದರ ಅಂತ ಇರ್ತಕ್ಕಂಥ ಸಿನಿಮಾ ಕನ್ನಡದಲ್ಲೂ ಅದರಲ್ಲೂ ಕೂಡ ಸೌತಲ್ಲಿ ಬಂದಿತ್ತು, ಮಲಯಾಳಮಲ್ಲಾಗಿರ್ಬೋದು, ತುಂಬ ಹಿಟ್ಟಾಗಿತ್ತು. ನಿಮಗೂ ಗೊತ್ತಿದೆ ಅನಿಸುತ್ತೆ. ದೃಶ್ಯಂ ಸಿನಿಮಾ ರವಿಚಂದ್ರ ಸರ್ ಮಾಡಿದರು. ಸೊ ಅಲ್ಲಿ ಏನು ಟ್ವಿಸ್ಟು ಟರ್ನ್ಗಳಿತ್ತು, ಈ ಸಿನಿಮಾದಲ್ಲಿ ಅದೇ ಥರ ಟ್ವಿಸ್ಟು ಟರ್ನ್ಗಳಿರುತ್ತಾ ಅಂತ? 100% ಇದೆ. ಯಾಕೆಂದರೆ ದೃಶ್ಯಂ ಸಿನಿಮಾದಲ್ಲಿ ಅವ್ರ ಫ್ಯಾಮಿಲಿ ನಂಜನಗೂಡಿಗೆ ದರ್ಶನಕ್ಕೆ ಅಂತ ಹೋಗ್ತಾರೆ. ಆ ಸಿನಿಮಾದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೆ, ಅದು ಬಸ್ ಕಂಡಕ್ಟರ್ ನಾನೇ. ಇಂಟಗ್ರೇಷನ್ ಮಾಡ್ತಾರೆ, ಮತ್ತು ಇನ್ವೆಸ್ಟಿಗೇಷನ್ ಕರೀತಾರೆ, ಹೋಗ್ತೀನಿ, ಇದೆಲ್ಲ ಕೇಳ್ತಾರದೆಲ್ಲ ಇದೆ. ಸೊ ಈ ಸಿನಿಮಾ ಸಬ್ಜೆಕ್ಟು ಹೇಳೋದಕ್ಕಿಂತ ಸಿನಿಮಾದಲ್ಲಿ ಶೂಟ್ ಮಾಡುವಾಗ ನಾನೇ ರವಿ ಸಾರ, ಅದರಲ್ಲೂ ಇಬ್ಬರು ಹೆಣ್ಮಕ್ಳು, ಇದರಲ್ಲೂ ಇಬ್ಬರು ಹೆಣ್ಮಕ್ಳು, ಆ ಥರ ಫೀಲ್ ಆಯಿತು. ನಮ್ಮ ದೃಶ್ಯ ಸಿನಿಮಾ ಆ ಥರ ಒಂಥರ ಕಂಟೆಂಟ್ ಆದರೆ ಇದು ಒಂಥರ ಕಂಟೆಂಟ್. ಇದು ಮೊಬೈಲ್ ಬಗ್ಗೆ ಹೇಳಕ್ಕೆ ಹೋಗಿ, ಮೊಬೈಲಿಂದ ಒಂದು ಸಣ್ಣ ಒಂದು ಸಮಸ್ಯೆ ಆಯಿತು ಅಂದರೆ ಮಧ್ಯಮ ವರ್ಗದಲ್ಲಿ ಏನಾಗುತ್ತೆ, ಮಗಳಿಗೇನೋ ಪ್ರಾಬ್ಲಮ್ ಆಗುತ್ತೆ, ಆ ಪ್ರಾಬ್ಲಮ್ಮಿಂದ ಸುತ್ತಾಡ್ತೀವಿ. ಕೋರ್ಟು ಕಚೇರಿ ಕೇಸು ಸ್ಟೇಷನ್ನು, ಜನಗಳ ಮಧ್ಯ ಅಪವಾದ, ಮಗಳು ಎಲ್ಲೋದ್ಲು ಅನ್ನೋದು ಸಮಾಜ ಮಾತಾಡುತ್ತೆ. ಇದ್ರ ಮಧ್ಯೆ ಒಬ್ಬ ಮಧ್ಯಮ ವರ್ಗದವನು ಆ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಆ ಮಾನ ಮರ್ಯಾದೆಯಿಂದ ಬದುಕಬೇಕು, ಯಾವ ಥರ ಇರಬೇಕು ಅನ್ನೋದನ್ನು ಆ ಕ್ಯಾರೆಕ್ಟ್ರು ಅಂದರೆ ನನ್ನ ಕ್ಯಾರೆಕ್ಟ್ರು ತುಂಬ ಒದಾಡುವಂಥ ಕ್ಯಾರೆಕ್ಟ್ರು. ಕೊನೆಗೊಂದು ಫೈನಲ್ಲು ಏನೂ ಆಗಲ್ಲ, ಏನು ತೊಂದರೆ ಆಗಲ್ಲ, ಓಕೆ. ಬಟ್ ಆ ತೊಂದರೆ ಆದಾಗ ನಾವು ಪಡುವಂಥ ಸಫರ್ ಪಡ್ತೀವಲ್ಲ, ಅದು ನೋಡುಗರಿಗೆ ಅಯ್ಯೋ ನನ್ನ ಮನೆಯಲ್ಲೇ ಆಗಿತ್ತೇನೋ, ನನ್ನ ಮನೇಲೂ ಈ ಥರ ಆಗಿತ್ತು. ಎಷ್ಟೋ ಜನ ಮಧ್ಯಮ ವರ್ಗದವರು ಕೆಲವು ಸಮಸ್ಯೆಗಳನ್ನು ಸಮಾಜದಲ್ಲಿ ಹೇಳ್ಕೊಳ್ಳಲ್ಲ. ಸಮಾಜಕ್ಕೆ ಹೇಳ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ, ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ಆಗುತ್ತೆ, ಮತ್ತೇನು ಇದೆಲ್ಲ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ಕೊಳ್ಳಲ್ಲ. ಆದರೆ ನಮ್ಮ ಫ್ಯಾಮಿಲಿ ಒಂದು ಕಡೆ ತಗಳಾಕೊಂಡು ಮಗಳು ಒಂದು ಧೈರ್ಯದಿಂದ ಅದನ್ನು ಫೇಸ್ ಮಾಡಿ ನಮ್ಮ ಹತ್ರ ಬಂದು ಸೇರುವಂಥದ್ದು. ಅದ್ರ ಮಧ್ಯೆ ನಾವು ಎಷ್ಟೆಲ್ಲ ಗಂಡ ಹೆಂಡತಿ ಮಗು ಕಷ್ಟಪಡ್ತೀವಿ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಫೈನಲಿ ಜುಲೈ 17ನೇ ತಾರೀಕು ಬಿಡುಗಡೆಗೆ ಸಿದ್ಧವಾಗಿದೆ. ಸೊ ಕನ್ನಡ ಪ್ರೇಕ್ಷಕರಿಗೆ, ಕನ್ನಡ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 17ನೇ ತಾರೀಕು ನಮ್ಮದು ಸರ್ವಾಂತರ್ಯಾಮಿ ಬಿಡುಗಡೆ ಆಗ್ತಿದೆ. ನಾವು ಇದೊಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಅಂತ ಮಾಡಿಲ್ಲ, ಸಮಾಜಕ್ಕೆ ನಮ್ಮ ಚಿತ್ರದ ಮುಖಾಂತರ ಒಂದು ಒಳ್ಳೆ ಮೆಸೇಜ್ ಹೇಳಕ್ಕೆ ಬರ್ತಾಯಿದ್ದೀವಿ. ಈ ಸಿನಿಮಾ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿದ್ರೆ 100% ನಿಮ್ಗೆ ಇಷ್ಟ ಆಗುತ್ತೆ. ನೀವು ಕೊಟ್ಟು ದುಡ್ಡಿಗೆ ಮೋಸ ಆಗಲ್ಲ, ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇತ್ತೀಚೆಗೆ ಜನ ಸಿನಿಮಾ ನೋಡ್ತಾ ಇಲ್ಲ, ಒಳ್ಳೆ ಕಂಟೆಂಟ್ ಬರ್ತಾ ಇಲ್ಲ ಅಂತ. ನಮ್ಮದು ಒಳ್ಳೆ ಕಂಟೆಂಟ್ ಸಿನಿಮಾ 100% ಎಲ್ರಿಗೂ ಇಷ್ಟ ಆಗುತ್ತೆ. ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಸರ್, ಇಷ್ಟೊತ್ತು ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ, ಸರ್ವಾಂತರ್ಯಾಮಿ ಚಿತ್ರತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಜುಲೈ 17ಕ್ಕೆ ಥಿಯೇಟ್ರಲ್ಲಿ ರಿಲೀಸ್ ಆಗಿ ಕನ್ನಡದ ಹಿಟ್ ಚಿತ್ರಗಳಲ್ಲಿ ನಿಮ್ಮದು ಚಿತ್ರ ಆಗಲಿ. ಆಲ್ ದ ಬೆಸ್ಟ್ ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಆಟೋ ನಾಗರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.